ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಸ್, ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ, ಈ ಬಾಗಿಲು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ನೋಡೋಣ. ಸೊ ನಿಮ್ಮ ಮುಂದೆ 2 ಡೋರ್ ಇದೆ. ಓಕೆ, ಸೊ ಈ ಡೋರಲ್ಲಿ ಯಾವುದಾದ್ರೂ ಒಂದು ಡೋರನ್ನು ನೀವು ನೋಡ್ಬೋದು ಅಂತಂದರೆ ಚೂಸ್ ಮಾಡ್ಬೋದು. ಓಕೆ, ಸೊ ಪೈಲ್ ನಂಬರ್ 1ಅಲ್ಲಿದೆ 1221, ಪೈಲ್ ನಂಬರ್ 2ಅಲ್ಲಿದೆ 1010. ಇಟ್ಸ್ ಕಾಲ್ಡ್ 1010 ಪೋರ್ಟಲ್, ಇಟ್ಸ್ ಕಾಲ್ಡ್ 1221 ಪೋರ್ಟಲ್. ಸೊ ಆ ಥರ ಕೂಡ ನೀವು ಅನ್ಸ್ಕೊಳ್ಬೋದು. ಬಟ್ ಈ ಡೋರ್ ಹಿಂದೆ, ಇಲ್ಲಾಂದರೆ ಈ ಡೋರ್, ನೀವು ಯಾವ ಡೋರನ್ನು ರೈಟ್ ನಾವು ಎರಡರಲ್ಲಿ ಯಾವ ಡೋರ್ನ ನೀವು ಚೂಸ್ ಮಾಡ್ತಾ ಇದ್ದೀರಾ, ಸೊ ಅದು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಎಸ್, ಆ್ಯಂಡ್ ನಿಮ್ಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಓಕೆ, ಸೊ ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್, ಇನ್ಹೇಲ್, ಹೋಲ್ಡ್ ಆ್ಯಂಡ್ ಎಕ್ಸೇಲ್. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡ್ಬೋದು. ಓಕೆ, ಸೊ ಯಾವ್ದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನ ಇಟ್ಕೊಳ್ಳಿ, ಮಿಕ್ಕಿದನ್ನು ಬೇರೆಯವರಿಗೆ ಬಿಟ್ಬಿಡಿ. ಓಕೆ, ಸೊ ಎಸ್, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ, ನೋಡೋಣ ಈ ಬಾಗಿಲು ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಓಕೆ, ಪೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್, ಪೈಲ್ ನಂಬರ್ 1. ಥ್ಯಾಂಕ್ ಯು. Okay, pile number 1, just close your eyes, take a deep breath, hold, exhale. Okay, thank you so much. So let's see, nodona pile number 1. Oh, the World card. Okay, 3 of Pentacles, the World and 3 of Pentacles, 10 of Pentacles. Okay, the Hierophant. Wow, very beautiful. ವಾವ್, ದ ಹರ್ಮಿಟ್, ಒನ್ ಆಫ್ ಮೈ ಫೇವ್ರೆಟ್ ಕಾರ್ಡ್ ಇದು. ಈ ಡೆಕ್ಕಲ್ಲಿ ನಂದು ದ ಹರ್ಮಿಟ್ ಏನಿದೆ ನೋಡಿ, ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಪ್ರಿಟಿ ಕಾರ್ಡ್ ಆ್ಯಂಡ್ ನನಗೆ ತುಂಬ ಇಷ್ಟ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್, ಏಸ್ ಆಫ್ ವಾನ್ಸ್. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಈ ಒಂದು ಬಾಗಿಲು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ಲೈಕ್ ನಿಮ್ಮ ಲೈಫ್ ಪರ್ಪಸ್ ನಿಮಗೋಸ್ಕರ ನ್ಯೂ ಡೋರ್ ಈಸ್ ಓಪನಿಂಗ್ ಫಾರ್ ಯು, ಬಿಕಾಸ್ ಏಸ್ ಆಫ್ ವಾನ್ಸ್ ಇದೆ. ಸೊ ಏಸ್ ಆಫ್ ವಾನ್ಸ್, ನ್ಯೂ ಬಿಗಿನಿಂಗ್, ಹೊಸ ಇಚ್ಛಾಶಕ್ತಿ ಬಗ್ಗೆ ಮಾತಾಡುತ್ತೆ, ಹೊಸ ಎನರ್ಜಿ ಬಗ್ಗೆ ಮಾತಾಡುತ್ತೆ ಇದು. ಆ್ಯಂಡ್ ಇದು ಸ್ಫೂರ್ತಿ ಬಗ್ಗೆ ಮಾತಾಡುತ್ತೆ. ಸೊ ಈ ಒಂದು ಸ್ಫೂರ್ತಿ ಬಾಗಿಲೇನಿದೆ ನೋಡಿ, ಇದು ನಿಮ್ಮ ಲೈಫ್ ಪರ್ಪಸ್ ಅಂತಂದರೆ ನಿಮ್ಮ ಜೀವನದ ಉದ್ದೇಶದ ಕಡೆ ಕರ್ಕೊಂಡು ಹೋಗ್ತಾ ಇದೆ ಹೇಳಬೇಕು ಅಂತಂದರೆ. ಓಕೆ, ಆ್ಯಂಡ್ ಲೈಕ್ ಈ ಒಂದು ಬಾಗಿಲು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ ಅಲ್ಟಿಮೇಟ್ ಹ್ಯಾಪಿನೆಸ್ ಬಗ್ಗೆ. ಆ್ಯಂಡ್ ಲೈಕ್ ನಿಮ್ಮ ಲೆಸನ್ಸ್ ಏನಿದೆ ನೋಡಿ, ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಕೆಲವೊಂದು ಪ್ಯಾಟರ್ನ್ ಇದೆ ಪೈಲ್ ನಂಬರ್ 1 ನಿಮ್ಮಲ್ಲಿ. ಓಕೆ, ಸೊ ಅದು ಯಾವ ಪ್ಯಾಟರ್ನ್ ಅನ್ನೋದನ್ನು ನೋಡಿ. ಮೇ ಬಿ ಈ ಒಂದು ಪ್ಯಾಟರ್ನ್ ನಿಮಗೆ ನಿಮ್ಮ ಲೈಕ್ ನಿಮ್ಮ ಮದರ್ ಸೈಡಿಂದ ಬಂದಿರಬಹುದು, ಇಲ್ಲಾಂದರೆ ನಿಮ್ಮ ತಂದೆ ಸೈಡಿಂದ ಕೂಡ ಬಂದಿರಬಹುದು. ಸೊ ಅಂಥ ಒಂದು ಪ್ಯಾಟರ್ನ ನಾನು ನೋಡ್ತಾ ಇದ್ದೀನಿ. ಲೈಕ್ ಜೆನೆಟಿಕ್ ವೇಲಿ, ಫಾರ್ ಎಕ್ಸಾಂಪಲ್ ಮನಿ ರಿಲೇಟೆಡ್ ಇರಬಹುದು, ಹಣದ ಬಗ್ಗೆ ಯೋಚನೆ ಇರ್ಬೋದು, ಹಣನ ನಿಮ್ಮ ಪೇರೆಂಟ್ಸ್ ಹೇಗೆ ನೋಡ್ತಾ ಇದ್ರು, ಹಾಗೆ ನಿಮಗೆ ಅದ್ರ ಬಗ್ಗೆ ಏನು ಹೇಳ್ತಾ ಇದ್ರು. ಸೊ ಅಂಥದ್ದೊಂದು ಪ್ಯಾಟರ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಟ್ ಈ ಪ್ಯಾಟರ್ನ್ ಬ್ರೇಕ್ ಆಗುತ್ತೆ. ಓಕೆ, ಈ ಪ್ಯಾಟರ್ನ್ ಬ್ರೇಕ್ ಆಗುತ್ತೆ. ಆ್ಯಂಡ್ ಒಂದು ನಾನು ಹೇಳಬೇಕು ಅಂತಂದರೆ, ಲೈಕ್ ಓನ್ಲಿ
ಸಂದೇಶ ಕೊಡಬೇಕು ಅಂತಂದರೆ ಅಲ್ಟಿಮೇಟ್ ಹ್ಯಾಪಿನೆಸ್. ಈ ಒಂದು ದಾರಿ, ಈ ಒಂದು ಡೋರ್ ಏನಿದೆ ನೋಡಿ, ನಿಮ್ಮನ್ನು ಅಲ್ಟಿಮೇಟ್ ಹ್ಯಾಪಿನೆಸ್, ಅಲ್ಟಿಮೇಟ್ ಸಕ್ಸಸ್ ಕಡೆ ತಗೊಂಡು ಹೋಗ್ತಾ ಇದೆ. ಲೈಕ್ ಯು ಆರ್ ಇನ್ ಅ ಫೈನಲ್ ಸ್ಟೇಜ್. ನೀವೊಂದು ಫೈನಲ್ ಸ್ಟೇಜಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಬಹುದು ಪೈಲ್ ನಂಬರ್ 1. ಬಿಕಾಸ್ ಕೆಲವೊಂದು ಲೆಸನ್ನ ನೀವು ಕಲ್ತಿದ್ದೀರಿ, ಬಟ್ ರೈಟ್ ನಾವು ಕೂಡ ನಿಮಗೆ ಅನ್ನಿಸ್ತಾ ಇರ್ಬೋದು ಏನು ಅಂತಂದರೆ ನನ್ನ ಪರ್ಪಸ್ ಏನು, ನಾನು ಇಲ್ಲಿಗೆ ಬಂದಿದ್ದೀನಿ ಅನ್ನೋದು. ಓಕೆ, ಸೊ ಇವು ತುಂಬ ಲೈಕ್ ದಿಸ್ ಡೋರ್ ಈಸ್ ಟೋಟಲಿ ನಿಮಗೆ ನೀವೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ ನೋಡಿ ಅದನ್ನು ಶೋ ಮಾಡ್ಬೋದು. ಓಕೆ, ಸೊ ಎಸ್, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಯೋ ವೆಲ್ಕಮಿಂಗ್. ಆ್ಯಕ್ಚುಲಿ ಇಲ್ಲಿ ನೀವು ನೋಡಿದರೆ ನೋಡಿ, ನಿಮಗೋಸ್ಕರ ಹೊಸ ಡೋರೇ ಓಪನ್ ಅಪ್ ಆಗ್ತಾ ಇದೆ. ಆ್ಯಂಡ್ ಯು ಗೆಟ್ ದ ಕಾರ್ಡ್ಸ್ ಅಲ್ವಾ? ಸೊ ಕಾರ್ಡ್ಸ್ ಹೇಳ್ತಾ ಇದೆ, ರೈಟ್? ಸೊ ನಿಮಗೋಸ್ಕರ ಹೊಸ ಡೋರ್ ಓಪನ್ ಅಪ್ ಆಗ್ತಾ ಇದೆ. ಆ್ಯಂಡ್ ನಾವು ಡೋರ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ರೆಡಿ ಇಲ್ಲಿ ಡೋರ್ ಇದೆ. ವೆರಿ ಇಂಟ್ರೆಸ್ಟಿಂಗ್. ಲೈಕ್ ಈ ಒಂದು ಡೋರ್ ಏನಿದೆ ನೋಡಿ, ಈ ಡೋರಲ್ಲಿ ನಿಮಗೆ ತುಂಬ ಥರದ ಆಪರ್ಚುನಿಟಿ ಸಿಗ್ಬೋದು. ಇದು ನಿಮ್ಮ ಸ್ಕಿಲ್ಲನ್ನು ಏನಿದೆ ನೋಡಿ ಇನ್ನಷ್ಟು ಪಾಲಿಷ್ ಮಾಡ್ಬೋದು. ಓಕೆ, ನೀವು ನಿಮ್ಮ ಸ್ಕಿಲ್ಲನ್ನು ಪಾಲಿಷ್ ಮಾಡ್ತೀರಾ, ನಿಮ್ಮ ಸ್ಕಿಲ್ಲನ್ನು ನೀವು ಶೋಕೇಸ್ ಕೂಡ ಮಾಡ್ತೀರಾ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ನೀವು ವರ್ಲ್ಡ್ ಟ್ರಾವೆಲ್ ಕೂಡ ಮಾಡ್ತೀರಾ ಅಂತ ಎನರ್ಜಿ. ಓಕೆ, ಸೊ ಓಕೆ, ಅಥಾರಿಟೇಟಿವ್ ಎನರ್ಜಿ ಕೂಡ ಇದೆ ಬಿಕಾಸ್ ಆಫ್ ದಿ ಹೈರೋಫೆಂಟ್ ಇದೆ ಇಲ್ಲಿ. ಸೊ ಎಸ್, ಈ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಆಗುವಂತಹ ಚಾನ್ಸಸ್ ನನಗಿಲ್ಲಿ ಕಾಣ್ತಾ ಇದೆ. ಪೈಲ್ ನಂಬರ್ 1 ರಿಯಲಿ ವೆರಿ ಸ್ವಲ್ಪ ಸ್ಪಿರಿಚುವಲ್ ರೀಡಿಂಗ್, ಬಟ್ ಐ ರಿಯಲಿ ಲೈಕ್ ಇಟ್. ಹೇಳಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು ಪೈಲ್ ನಂಬರ್ 1. 1 ಸೆಕೆಂಡ್, ನಾನೊಮ್ಮೆ ಕ್ಯಾಮರಾನ ಕರೆಕ್ಟಾಗಿ ಸೆಟ್ ಮಾಡ್ತೀನಿ. ಐ ರಿಯಲಿ ಡೋಂಟ್ ನೋ ಇದಕ್ಕೇನಾಯಿತು ಅಂತ. ಸೊ ಸರಿಯಾಗಿ ನಿಲ್ತಾ ಇಲ್ಲ. ಎನಿವೇಸ್, ಎಸ್, ಎಸ್, ಲೆಟ್ಸ್ ಸಿ. ಎಸ್, ಈ ಪಾತ್ ಏನಿದೆ ನೋಡಿ ನಿಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿಸುತ್ತೆ. ಆ್ಯಂಡ್ ನೀವು ಗಿವ್ ಅಪ್ ಮಾಡೋದಿಲ್ಲ. ಈ ಒಂದು ದಾರಿ ನಿಮಗೆ ಗಿವ್ ಅಪ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಆ ಒಂದು ಡೋರ್ ನಿಮಗೋಸ್ಕರ ಓಪನ್ ಅಪ್ ಆಗ್ತಾ ಇದೆ. ಆ್ಯಂಡ್ ಈ ದಾರಿ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ ಪರಿಶುದ್ಧ, ನನಗಿಲ್ಲಿ ವರ್ಡ್ ಕೇಳ್ತಾ ಇದೆ, ಪರಿಶುದ್ಧ ಮನೋಭಾವ ಇರಬಹುದು. ಆ್ಯಂಡ್ ಎಸ್, ಇಟ್ಸ್ ಟೋಟ್ಲಿ ಲೈಕ್ ನೀವೇನಾದರೂ ಸಿಂಗಲ್ ಇದ್ದೀರಾ ಅಂತಂದರೆ ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ. ಈ ಪಾರ್ಟ್ನರ್ ನಿಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಲೈಕ್ ನಾಟ್ ಓನ್ಲಿ ಮೆಂಟಲಿ, ಇವರು ಲೈಕ್ ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ ನಿಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ಇಲ್ಲೂ ಕೂಡ ಏಂಜಲ್ಸ್ ಇದ್ದಾರೆ ಆ್ಯಂಡ್ ಇಲ್ಲೂ ಕೂಡ ಏಂಜಲ್ಸ್ ಇದ್ದಾರೆ. ಸೊ ಏಂಜಲ್ಸ್ ಆರ್ ಆಲ್ವೇಸ್ ಗೈಡಿಂಗ್ ಯು ಪೈಲ್ ನಂಬರ್ 1. ಸೊ ನಿಮಗೆ ಏಂಜಲ್ಸ್ ಯಾವಾಗಲೂ ಗೈಡ್ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ಅವರಿಗೆ ಗ್ರ್ಯಾಟಿಟ್ಯೂಡ್ನ ಅರ್ಪಿಸಿ. ಕೆಳಗೆ ಕಾಮೆಂಟಲ್ಲಿ ಬರೀರಿ, ಥ್ಯಾಂಕ್ ಯು ಏಂಜಲ್ಸ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಎಸ್, ಪೈಲ್ ನಂಬರ್ 1 ಇಸ್ ವೆರಿ ಬ್ಯೂಟಿಫುಲ್. ಬಿಕಾಸ್ ಈ ಹಿಂದೆ ನೀವು ತುಂಬಾ ಸಿಚುವೇಶನ್ನ ಫೇಸ್ ಮಾಡಿರಬಹುದು. ಓಕೆ, ಲೈಕ್ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದಿದ್ದಿರಬಹುದು, ಇಲ್ಲಾಂದರೆ ಬೇರೆ ಬೇರೆ ಪ್ರತಿಭೆನ ಕೂಡ ನೀವು ಲೈಕ್ ಎಕ್ಸ್ಪ್ಲೋರ್ ಮಾಡಿರ್ಬೋದು. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಫೇಲಿಯರ್ ಕೂಡ ಆಗಿರಬಹುದು, ಲಾಸ್ ಕೂಡ ಆಗಿರಬಹುದು. ಬಟ್ ಈ ಒಂದು ಡೋರ್ ಏನಿದೆ ನೋಡಿ ನಿಮಗೆ ಒಂದು ಲೈಕ್ ವೆಲ್ಕಮ್ ಮಾಡ್ತಾ ಇದೆ. ಲೈಕ್ ಯು ಆರ್ ವೆಲ್ಕಮ್. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸಿ ಬೇರೆ ಕಾರ್ಡ್ಸ್ ಗೈಡೆನ್ಸ್ ಏನು ಹೇಳುತ್ತೆ ಅಂತ ನೋಡೋಣ. ಈ ಡೋರ್ ನಿಮ್ಮ ಮನೇಲಿ ಕರ್ಕೊಂಡು ಹೋಗ್ತಾ ಇದೆ. ಸೊ ಯಾವ ಗೈಡೆನ್ಸ್ನ ನೀವು ಫಾಲೋ ಮಾಡಿದರೆ ಈ ಡೋರ್ ಹತ್ರ ನೀವು ರೀಚ್ ಆಗಬಹುದು ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 1. ಓಕೆ, 3 ಕಾರ್ಡ್ ಬಂತು. ಸರ್ಪ್ರೈಸ್, ಅನ್ಎಕ್ಸ್ಪೆಕ್ಟೆಡ್ ಆರ್ ಅನ್ಯೂಶುವಲ್. ಓಕೆ, 1 ಸೆಕೆಂಡ್. ಸ್ಯಾಟಿಸ್ಫ್ಯಾಕ್ಷನ್, ಫೀಲಿಂಗ್ ಆಫ್ ಪ್ಲೆಷರ್, ಆ್ಯಂಗರ್, ಅ ಸ್ಟ್ರಾಂಗ್ ಫೀಲಿಂಗ್ ಆಫ್ ಅನಾಯನ್ಸ್, ಕಿರಿಕಿರಿ.
ಸೊ ಫಸ್ಟ್ ಆಫ್ ಆಲ್ ರೈಟ್ ನಾವು ಯಾವುದು ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇದೆ ಅಂತಂದರೆ ತುಂಬಾ ಎನ್ನೋಯಿಂಗ್, ಲೈಕ್ ಟ್ರಿಗರ್ ಮಾಡೋದಿರಬಹುದು, ಆ ಥರದ್ದು ಏನಾಗ್ತಾ ಇದೆ ಅನ್ನೋದನ್ನು ನೋಡಿ. ಸೊ ಯಾವುದು ನಿಮಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇಲ್ಲ ಇವಾಗ, ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಯಾವುದು ಕೊಡ್ತಾ ಇಲ್ಲ ಅನ್ನೋದನ್ನು ನೋಡಿ. ಆ್ಯಂಡ್ ಯಾವುದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ ಅನ್ನೋದನ್ನು ಕೂಡ ನೋಡುವಂಥ ಅವಶ್ಯಕತೆ ಇದೆ ನಿಮಗೆ. ಬಟ್ ಸರ್ಪ್ರೈಸ್ ಫಾರ್ ಯು, ಓಕೆ, ನಿಮಗೋಸ್ಕರ ಸರ್ಪ್ರೈಸಸ್ ಇದೆ, ಅನ್ಎಕ್ಸ್ಪೆಕ್ಟೆಡ್ ಆರ್ ಅನ್ಯೂಶ್ವಲ್. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಅನಿರೀಕ್ಷಿತವಾಗಿ ನಿಮಗೆ ಸರ್ಪ್ರೈಸ್ ಸಿಗ್ಬೋದು. ಅನ್ಎಕ್ಸ್ಪೆಕ್ಟೆಡ್ ರೀಡಿಂಗ್ ನಾನು ಆಲ್ರೆಡಿ ಒಂದು ಸಲ ಮಾಡಿದ್ದೆ ಅಲ್ವಾ, ಹಿಂದಿನ ಇದರಲ್ಲೇ ಮಾಡಿರೋದು. ಸ್ಯಾಟಿಸ್ಫ್ಯಾಕ್ಷನ್, ಫೀಲಿಂಗ್ ಆಫ್ ಪ್ಲೆಷರ್. ಸೊ ಈ ದಾರಿಯಲ್ಲಿ ನಿಮಗೇನು ಫೀಲಿಂಗ್ ಆಫ್ ಪ್ಲೆಷರ್, ನೀವು ಒಂದು ತೃಪ್ತಿನ ಫೀಲ್ ಮಾಡ್ತೀರಾ, ಓಕೆ. ಸೊ ಆದಷ್ಟು ಆ್ಯಂಗರಿಂದ ಆದಷ್ಟು ನಿಮ್ಮನ್ನು ನೀವು ಪಾರು ಮಾಡಿ, ಸಿಟ್ಟು ಮಾಡ್ಕೊಳ್ಬೇಡಿ, ಓಕೆ. ಸಿಟ್ಟಿನಿಂದ ಯಾವುದೇ ಥರದ ಡಿಸಿಷನ್ಸ್ ತೊಗೊಳ್ಬೇಡಿ, ಯಾರಿಗೂ ಏನೂ ಹೇಳೋದಕ್ಕೆ ಹೋಗಬೇಡಿ, ಓಕೆ. ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಏಂಜಲ್ಸ್ ನಂಬರ್, ಸಿಂಬಲ್, ಸೈನ್ಸ್, ಡ್ರೀಮ್ಸ್, ವರ್ಡ್ಸ್ ಆರ್ ಟ್ರೈಂಗ್ ಟು ಟೆಲ್ ಯು ಸಮಥಿಂಗ್. ಸೊ ಅದೇ ನಾನು ಹೇಳಿದೆ ಅಲ್ವಾ, ಏಂಜಲ್ಸ್, ಯು ವೆರಿ ಕನೆಕ್ಟೆಡ್ ವಿತ್ ಏಂಜಲ್ಸ್. ಪೈಲ್ ನಂಬರ್ 1. ಸೊ ನೀವು ಏಂಜಲ್ಸ್ ಜೊತೆ ತುಂಬಾ ಕನೆಕ್ಟೆಡ್ ಆಗಿದ್ದೀರಾ, ಓಕೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಪೈಲ್ ನಂಬರ್ 1, ನಿಮ್ಮ ಕಾರ್ಡಲ್ಲಿ ಏಂಜಲ್ಸ್ ಕೂಡ ಇದ್ದಾರೆ. ಸೊ ಇಟ್ಸ್ ಫೀಲ್ ಲೈಕ್ ಏನಾದರೂ ಸರ್ಪ್ರೈಸ್, ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ನಿಮಗೆ ಸಿಗಬೇಕಾದ್ರೆ ಏಂಜಲ್ಸ್ ನಂಬರ್ ಪದೇ ಪದೇ ನೋಡೋದಕ್ಕೆ ಸಿಗ್ಬೋದು. ಸಿಂಬಲ್, ಸೈನ್ಸ್, ಡ್ರೀಮ್ಸ್, ವರ್ಡ್ಸ್ ಆರ್ ನಿಮಗೆ ಆವಾಗ ಗೊತ್ತಾಗುತ್ತೆ, ಓಕೆ. ಕೀಪ್ ಐ ಆನ್ ಸರೌಂಡಿಂಗ್, ಡೋಂಟ್ ಟ್ರಸ್ಟ್ ಈಸಿಲಿ. ಸೊ ನಿಮಗೆ ಇನ್ನೊಂದು ಗೈಡೆನ್ಸ್ ಇಲ್ಲಿ ಏನು ಅಂತಂದರೆ, ಸೊ ಯಾವುದನ್ನು ಕೂಡ ಈಸಿಲಿಯಾಗಿ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಪೈಲ್ ನಂಬರ್ 1, ಓಕೆ. ಕೀಪ್ ಐ ಆನ್ ಸರೌಂಡಿಂಗ್. ಸೊ ನಿಮ್ಮ ಸುತ್ತಮುತ್ತ ಒಂದು ಇಡುವಂಥ ಅವಶ್ಯಕತೆ ಇದೆ, ಓಕೆ. ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1ಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ, ಓಕೆ. ಈ ವರ್ಷ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲಿದೆ, ವಿಶ್ವಾಸ ಇರಲಿ. ವಾ, ಬ್ಯೂಟಿಫುಲ್. ಸೊ ಎಸ್, ಅನ್ಕಾನ್ಷಿಯಸ್ಲಿ ನೋಡೋಣ ನೀವೇನು ಮಾಡ್ತಾ ಇದ್ದೀರಾ. ಆ್ಯಂಡ್ ಈ ಡೋರ್ ಹತ್ರ ನೀವು ರೀಚ್ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು ಅನ್ನೋದನ್ನು ನೋಡೋಣ, ಓಕೆ. ಥ್ಯಾಂಕ್ ಯು ಸೋ ಮಚ್. ಸ್ಪಿರಿಟ್ ಅವೇಕಿಂಗ್, ಸಿಟ್ ವಿತ್ ಯೋರ್ ಶ್ಯಾಡೋಸ್, ಇಟ್ ಈಸ್ ದ ವೇ ಟು ಎನ್ಲೈಟ್ಮೆಂಟ್. ಸೊ ಎಸ್, ಈ ಡೋರ್ ಹತ್ರ ನೀವು ರೀಚ್ ಆಗಬೇಕು. ನಿಮ್ಮ ನಿಮ್ಮ ಪರ್ಪಸ್ ಏನು, ನಿಮ್ಮ ಉದ್ದೇಶ, ನೀವು ಏನಕ್ಕೆ ಇಲ್ಲಿ ಬಂದಿದ್ದೀರಾ ಅನ್ನೋದು ಗೊತ್ತಾಗಬೇಕು ಅಂತಂದರೆ ಯು ಹ್ಯಾವ್ ಟು ಸಿಟ್ ವಿತ್ ಶ್ಯಾಡೋ. ನಿಮ್ಮ ಶ್ಯಾಡೋ ಜೊತೆ ಕೂತ್ಕೊಳ್ಬೇಕಾಗತ್ತೆ. ಇಲ್ಲಿ ಆ್ಯಂಗರ್ ಒಂದು ಕೂಡ ಇದೆ, ಅದು ಕೂಡ ಶ್ಯಾಡೋನೇ ಆಗುತ್ತೆ. ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ಅಂತರಾತ್ಮವನ್ನು ಇನ್ನಷ್ಟು ನೀವು ನಂಬಬೇಕಾಗತ್ತೆ. ಸ್ಪಿರಿಚುವಾಲಿಟಿ ಜೊತೆ ಇನ್ನಷ್ಟು ನೀವು ಕನೆಕ್ಟ್ ಆಗಬೇಕಾಗತ್ತೆ. ಸೊ ಆವಾಗಲೇ ಈ ಒಂದು ಡೋರ್ ನಿಮಗೋಸ್ಕರ ಓಪನ್ ಆಗುತ್ತೆ. ಆ್ಯಂಡ್ ಈ ಡೋರ್ ನಿಮ್ಮನ್ನು ಅಲ್ಲಿ ತನಕ ಕರ್ಕೊಂಡು ಹೋಗ್ಬೋದು. ಈ ಡೋರ್ ನಿಮಗೆ ಓಪನ್ ಆಗ್ಬೋದು, ಓಕೆ. ದ ಸೆಕೆಂಡ್ ಕಾರ್ಡ್ ಈಸ್ ಹೀಲ್ ಥ್ರೂ ಆರ್ಟ್, ಓಕೆ. ಎಕ್ಸ್ಪ್ರೆಸ್ ಯುವರ್ ಶ್ಯಾಡೋ ಇನ್ ಆರ್ಟ್ ಆ್ಯಂಡ್ ಲೆಟ್ ಹೀಲಿಂಗ್ ಅನ್ಫೋಲ್ಡ್. ಕ್ರಿಯೇಟಿವಿಟಿ, ಆದಷ್ಟು ಕ್ರಿಯೇಟಿವಿಟಿ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ. ಪೈಲ್ ನಂಬರ್ 1. ಸೊ ಆದಷ್ಟು ಕ್ರಿಯೇಟಿವಿಟಿ ಜೊತೆ ಕನೆಕ್ಟ್ ಆಗಿ, ಲೈಕ್ ಅದು ಸಿಂಗಿಂಗ್ ಇರ್ಬೋದು, ಡಾನ್ಸಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು. ಬಿಕಾಸ್ ಹೀಲ್ ಥ್ರೂ ಆರ್ಟ್, ನೀವು ಆರ್ಟಿಂದಲೇ ನಿಮ್ಮ ಊನ್ಸ್ ಏನಿದೆ ನೋಡಿ ಅದು ಹೀಲ್ ಆಗೋದಕ್ಕೆ ಸಾಧ್ಯ. ಎಕ್ಸ್ಪ್ರೆಸ್ ಮಾಡುವಂಥ ಅವಶ್ಯಕತೆ ಇದೆ ನಿಮ್ಮ ಶ್ಯಾಡೋನ, ಓಕೆ. ದ ಬಾಟಮ್ ಆಫ್ ದ ಡೆಕ್, ದೇ ಹ್ಯಾವ್ ಕರೇಜ್. ಸ್ಟಾಪ್ ಹೈಡಿಂಗ್, ಶೋ ಅಪ್ ಆ್ಯಂಡ್ ಲೆಟ್ ಯುವರ್ ಸೆಲ್ಫ್ ಬಿ ಸೀನ್. ಆದಷ್ಟು ನಿಮ್ಮನ್ನು ನೀವು ಲೈಕ್ ಅನ್ಸೀನ್ ಮಾಡಬೇಡಿ, ಅಂತಂದರೆ ಯಾರು ನೋಡೋದ ಹಾಗೆ. ಯು ಹ್ಯಾವ್ ಟು ಕಮ್ ಔಟ್ ಆಫ್ ದ್ಯಾಟ್. ನೀವು ಅದರಿಂದ ಹೊರಗೆ ಬರಬೇಕಾಗತ್ತೆ. ಸೊ ನಿಮ್ಮ ಟ್ಯಾಲೆಂಟ್ ಏನಿದೆ ನೋಡಿ ಅದನ್ನ ಶೋ ಮಾಡಬೇಕಾಗತ್ತೆ. ಹ್ಯಾವ್ ಅ ಕರೇಜ್, ಧೈರ್ಯದಿಂದ ಮುಂದೆ ಬರಬೇಕಾಗತ್ತೆ. ಸೊ ಆವಾಗಲೇ ನಿಮ್ಮ ಗ್ರೋತ್, ಆವಾಗಲೇ ಈ ಒಂದು ದಾರಿ ಏನಿದೆ ನೋಡಿ, ಈ ಒಂದು ಡೋರ್ ನಿಮ್ಮನ್ನು ಅಲ್ಲಿ ತನಕ ಕರ್ಕೊಂಡು ಹೋಗುತ್ತೆ. ಪೈಲ್ ನಂಬರ್ 1, ಓಕೆ. ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹೆಲೋ, ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ, ನೋಡೋಣ ಈ ಡೋರ್ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಓಕೆ, ಪೈಲ್ ನಂಬರ್ 2. ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಚಿ. ಇನ್ಹೇಲ್ ಮಾಡಿ ಡೀಪ್, ಹೋಲ್ಡ್
and exhale. Thank you, pile number 2. Thank you so much, pile number 2. Okay. Thank you so much, pile number 2. ಓಕೆ, 2 of wands. ಇದು ಪೈಲ್ ನಂಬರ್ 1 ಅಲ್ಲಿ ಕೂಡ ಬಂದಿತ್ತು. ಓಕೆ, ಸೊ ಲೆಟ್ಸ್ ಸಿ. ದ ಎಂಪರರ್. ಓಕೆ, ದ ಟವರ್. ದ ಫೂಲ್. ವಾವ್. Okay, Ace of Pentacles. Okay, the Star card. The Star card ಈ ಥರ ಇದೆ. ಓಕೆ, ಸೊ ಈ ಒಂದು ಡೋರ್ ಏನಿದೆ ನೋಡಿ, ನಿಮ್ಮನ್ನು ಇಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್, ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ನೋಡಿ ಅದನ್ನು ಈಡೇರಿಸೋದಕ್ಕೆ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಈ ಒಂದು ದಾರಿ, ಈ ಒಂದು ಡೋರ್ ಸೊ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ, ನೀವು ಯಾವಾಗ ಲೈಕ್ ತುಂಬಾ ಇಂಡಿಸಿಸಿವ್ ಆಗಿರ್ತೀರ ನೋಡಿ, ಅಂತಂದರೆ ನಿಮಗೆ ಡಿಸೈಡ್ ಮಾಡೋದಕ್ಕಾಗಲ್ಲ. ಸೊ ಡಿಸೈಡ್ ಮಾಡೋದಕ್ಕಾಗಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಲೈಕ್ ಐ ಫೀಲ್ ಲೈಕ್ ನನಗಿಲ್ಲಿ ಏನು ಮೆಸೇಜ್ ಸಿಗ್ತಾ ಇದೆ ಅಂತಂದರೆ, ನೀವು ಇನ್ನಷ್ಟು ಸ್ಟ್ರಾಂಗ್ ಆಗ್ತೀರಾ. ಓಕೆ, ಅಂತಂದರೆ ಮೊದಲಿಗೆ ನೀವು ನಿಮಗೆ ಆಗಬಹುದು, ಗೊಂದಲ ಆಗಬಹುದು. ಬಟ್ ಗೊಂದಲ ಆದರೂ ಕೂಡ ನಿಮ್ಮಲ್ಲಿ ಆ ಒಂದು ಸ್ಟ್ರಾಂಗ್ ನಿಮ್ಮಲ್ಲಿ ಆ ಒಂದು ಶಕ್ತಿ ಇದೆ, ಸ್ಟ್ರೆಂತ್ ಇದೆ ಮುಂದೆ ಹೋಗೋದಕ್ಕೆ. ಆ್ಯಂಡ್ ನೀವು ತುಂಬಾ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಓಕೆ, ನೀವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ ಆ್ಯಂಡ್ ತುಂಬ ಡೆಡಿಕೇಶನ್ ಪರ್ಸನ್ ಕೂಡ ನೀವು. ಓಕೆ, ಸೊ ಈ ಒಂದು ಬಾಗಿಲು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ, ಲೈಕ್ ಇಟ್ ಈಸ್ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಅಂತಲೇ ನಾನು ಹೇಳ್ಬೋದು ನಿಮಗೆ. ಮೇಜರ್ ಟ್ರಾನ್ಸ್ಫಾರ್ಮೇಷನ್. ಓಕೆ, ನೀವು ಬಂದ ದಾರಿಯನ್ನು ನೀವು ನೋಡಿ ಏನಿದೆ ನೋಡಿ, ನೀವು ತುಂಬಾ ಖುಷಿ ಪಡ್ತೀರಾ. ಸೊ ಅಂತಹ ಒಂದು ಟ್ರಾನ್ಸ್ಫಾರ್ಮೇಷನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ, ಪೈಲ್ ನಂಬರ್ 2. ಓಕೆ, ಸೊ ಈ ಟ್ರಾನ್ಸ್ಫಾರ್ಮೇಷನ್ ಅಷ್ಟೊಂದು ಸುಲಭ ಇದೆ ಅಂತ ಹೇಳೋದಿಲ್ಲ, ಅಷ್ಟೊಂದು ಕಷ್ಟ ಇದೆ ಅಂತ ಕೂಡ ನಾನು ಹೇಳೋದಿಲ್ಲ. ಓಕೆ, ಸೊ ಇಟ್ಸ್ ಲೈಕ್ ಬ್ಯಾಲೆನ್ಸ್ಡ್ ವೇ. ಸೊ ಆ ಥರ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಲೈಕ್ ನೀವು ವಿಟ್ನೆಸ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಏನಾಗಿತ್ತು, ಆ್ಯಂಡ್ ನಾನು ಇಲ್ಲಿ ತಪ್ಪು ಮಾಡಿದ್ದೆ, ಆ್ಯಂಡ್ ನಾನು ಇಲ್ಲಿ ತಪ್ಪು ಮಾಡಿಲ್ಲ, ನಾನು ಏನು ತಪ್ಪು ಮಾಡಿದ್ರಿಂದ ಹೀಗಾಯಿತು ಅನ್ನೋದು. ಸೊ ಈ ದಾರಿ ನಿಮ್ಮನ್ನು ಅವೇಕ್ನಿಂಗ್ ಹತ್ರ ಕರ್ಕೊಂಡು ಹೋಗ್ತಾ ಇದೆ. ಅವೇರ್ನೆಸ್, ಲೈಕ್ ಇಟ್ಸ್ ಟೋಟ್ಲಿ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಪೈಲ್ ನಂಬರ್ 2 ಪೀಪಲ್. ಐ ಡೋಂಟ್ ನೋ, ನಾನು ಪೈಲ್ ನಂಬರ್ 1ಗೆ ಹೇಳಿದ್ದೇನೋ ಇಲ್ಲೋ ಗೊತ್ತಿಲ್ಲ. ಬಟ್ ಎಸ್, ಟ್ರಾನ್ಸ್ಫಾರ್ಮೇಷನ್ ಇಸ್ ದೇರ್. ಇಲ್ಲಿ ಬದಲಾವಣೆ ಇದೆ. ಈ ಬದಲಾವಣೆ ಏನಿದೆ ನೋಡಿ, ಸಣ್ಣ ಮಟ್ಟದ ಬದಲಾವಣೆಯನ್ನು ತೋರಿಸ್ತಾ ಇಲ್ಲ ಈ ಡೋರ್, ಈ ಒಂದು ಬಾಗಿಲು. ದೊಡ್ಡ ಮಟ್ಟದ ಬದಲಾವಣೆಯನ್ನು ತೋರಿಸ್ತಾ ಇದೆ ಆ್ಯಂಡ್ ಪ್ರಮುಖವಾದ ಬದಲಾವಣೆಯನ್ನು ತೋರಿಸ್ತಾ ಇದೆ. ಓಕೆ, ಸೊ ಈ ಒಂದು ಡೋರಲ್ಲಿ ಈ ಒಂದು ಡೋರ್ ಏನಿದೆ ನೋಡಿ, ಲೈಕ್ ನಿಮ್ಮನ್ನು ಏನು ಮಾಡ್ತಾ ಇದೆ ಅಂತಂದರೆ, ಲೈಕ್ ಶುದ್ಧ ಮಾಡ್ತಾ ಇದೆ. ಶುದ್ಧ ಇನ್ ದ ಸೆನ್ಸ್, ಯಾವುದೇ ಥರದ ಕಲ್ಮಶ ಇಲ್ಲ ಮನಸ್ಸಲ್ಲಿ, ಯಾವುದೇ ಥರದ ಡಿಮಾಂಡ್ ಇಲ್ಲ ಮನಸ್ಸಲ್ಲಿ. ಸೊ ಅಂತಹ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಓಕೆ, ಲೈಕ್ ಪೈಲ್ ನಂಬರ್ 1ಅಲ್ಲಿ ಕೂಡ ಇತ್ತು, ಏಸ್ ಆಫ್ ವಾಂಡ್ಸ್ ಇತ್ತು, ನಿಮ್ಮಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಈ ದಾರಿ, ಈ ಒಂದು ಡೋರ್ ಏನಿದೆ ನೋಡಿ, ಇದು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ, ಸ್ಟೆಬಿಲಿಟಿ ಹತ್ರ ಕರ್ಕೊಂಡು ಹೋಗ್ತಾ ಇದೆ. ಓಕೆ, ಸೊ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನೀವೊಂದು ಮನೆ ಕಟ್ಟಿದ್ರಿ ಅಂತ ಇಟ್ಕೊಳ್ಳಿ, ಫೌಂಡೇಶನ್ ಎಲ್ಲ ಹಾಕಿದ್ರಿ. ಎಕ್ಸಾಂಪಲಿಗೆ ಹೇಳ್ತಾ ಇದ್ದೀನಿ, ಫೌಂಡೇಶನ್ ಹಾಕಿದ್ರಿ ಅಂತ ಅಂದ್ಕೊಳ್ಳಿ. ಫೌಂಡೇಶನ್ ಹಾಕಿದ ನಂತರ
ಜೋರು ಮಳೆ ಗಾಳಿ ಬಂತು, ಸೊ ಆವಾಗ ಗೊತ್ತಾಗುತ್ತೆ ಅದು ಎಷ್ಟು ಗಟ್ಟಿಯಾಗಿದೆ ಅನ್ನೋದು. ಸೊ ಇಲ್ಲಿ ಅದೇ ಥರ ಪೈಲ್ ನಂಬರ್ 2 ನಿಮ್ಮದು. ಓಕೆ, ಸೊ ಎಸ್, ಲಾಟ್ ಆಫ್ ಕ್ಲಾರಿಟಿ, ತುಂಬಾ ಕ್ಲಾರಿಟಿ ಬರುತ್ತೆ ನಿಮಗೆ. ಆ್ಯಂಡ್ ಗೈಡೆನ್ಸ್ ಕೂಡ ಸಿಗುತ್ತೆ ನಿಮಗೆ. ಓಕೆ, ಸೊ ನೀವು ಒಂದು ಒಳ್ಳೆ ಡಿಸಿಷನ್ ಮೇಕರ್ ಕೂಡ ಆಗ್ತೀರಾ. ಸೊ ಈ ಒಂದು ಡೋರ್ ನಿಮ್ಮನ್ನು, ಈ ಒಂದು ಬಾಗಿಲು ನಿಮ್ಮನ್ನು ಹತ್ರ ಕರ್ಕೊಂಡು ಹೋಗ್ತಾ ಇದೆ. ಏನು ಅಂತಂದರೆ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಚಾಯ್ಸ್ ಮಾಡುವಂಥದ್ದು. ಓಕೆ, ಆ್ಯಂಡ್ ನಾವೊಂದು ಟ್ರಾವೆಲ್ಗೆ ಹೋಗಬೇಕಾದ್ರೆ, ಒಂದು ದಿವಸದ ಟ್ರಾವೆಲ್ಗೆ ಹೋಗಬೇಕಾದ್ರೆ ಎಷ್ಟು ಬಟ್ಟೆ ಬೇಕೋ ಅಷ್ಟೇ ತೊಗೊಂಡು ಹೋಗ್ತೀವಿ ಅಲ್ವಾ. 10-15 ಬಟ್ಟೆನ ತೊಗೊಂಡು ಹೋಗೋದಿಲ್ಲ. ಸೊ ಅದೇ ಥರ ಲೈಫಲ್ಲಿ ಕೂಡ ಅಷ್ಟೇ. ನಾವು ಇನ್ನೊಂದು ನೀವು ಬಿಗಿನಿಂಗ್ನ ಶುರು ಮಾಡ್ತಾ ಇದ್ದೀವಿ ಅಂತಂದರೆ ಇದರ ಹಿಂದೆ ಇರುವಂಥದ್ದನ್ನು ನಾವು ಬಿಟ್ಟು ಮುಂದೆ ಹೋಗಬೇಕಾಗತ್ತೆ. ಸೊ ಎಕ್ಸಾಕ್ಟ್ಲಿ ದ ಸೇಮ್ ಥಿಂಗ್ಸ್, ಬಿಕಾಸ್ ಈ ಹಿಂದೆ ನೀವು ತುಂಬ ಸಲ ಬಿದ್ದಿರಬಹುದು, ಲಾಸ್ ಆಗಿರಬಹುದು. ಓಕೆ, ನಿಮಗೆ ತುಂಬ ಲಾಸ್ ಆಗಿರಬಹುದು ಆ್ಯಂಡ್ ನೀವು ತುಂಬ ವರಿ ಕೂಡ ಮಾಡಿರಬಹುದು. ಓಕೆ, ತುಂಬಾ ವರಿ ಕೂಡ ಮಾಡಿರ್ಬೋದು. ಆ್ಯಂಡ್ ನೀವೆಲ್ಲೆಲ್ಲ ಏನಾದರೂ ಹೊಸ ಶುರು ಮಾಡೋಣ ಅಂತ ಎಲ್ಲೆಲ್ಲ ನೀವು ಹೆಜ್ಜೆನಿಟ್ರಿ ನೋಡಿ, ಅಲ್ಲೆಲ್ಲ ನಿಮಗೆ ನೀವು ಅಂತಂದರೆ ನೀವೆಲ್ಲೆಲ್ಲ ಕಾಲಿಟ್ರಿ ನೋಡಿ, ಅಲ್ಲೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮ ಜೊತೆ ಈ ಥರ ಆಗುತ್ತೆ ಅನ್ನೋದು. ಸೊ ತನ್ನವರು ಕೂಡ ನಿಮ್ಮನ್ನು ಬಿಟ್ಟು ಹೋಗಿರಬಹುದು, ತನ್ನವರು ಕೂಡ ನಿಮಗೇನಾದರೂ ಸಪೋರ್ಟ್ ಮಾಡದೇ ಇದ್ದಿರಬಹುದು. ಬಟ್ ಈ ಡೋರ್ ಏನು ಹೇಳ್ತಾ ಇದೆ ಅಂತಂದರೆ ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ. ಸೊ ನೀವು ಏನನ್ನು ಬೇಕಾದರೂ ಸಾಧಿಸಬಹುದು, ಜಯಿಸಬಹುದು, ಬಿಕಾಸ್ ದ ಸ್ಟ್ರೆಂತ್ ಕಾರ್ಡ್ ಇದೆ. ಸೊ ಸ್ಟ್ರೆಂತ್ ಈಸ್ ಆಲ್ ಅಬೌಟ್ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್. ಈ ಒಂದು ಡೋರ್ ನಿಮ್ಮನ್ನು ವಿಶ್ ಫುಲ್ಫಿಲ್ಮೆಂಟ್ ಹತ್ರ ಕರ್ಕೊಂಡು ಹೋಗ್ತಾ ಇದೆ. ದಟ್ಸ್ ವೆರಿ ನೈಸ್ ಅಲ್ವಾ. ಸೊ ಎಸ್, ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಹಾರ್ಡ್ ವರ್ಕ್ ಏನಿದೆ ನೋಡಿ ಅದನ್ನ ಮಾಡಿ. ಓಕೆ, ಆ್ಯಂಡ್ ಯಾವುದಕ್ಕೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ಫಸ್ಟ್ ಆಫ್ ಆಲ್ ನೀವು ಕೆಲಸ ಮಾಡ್ತಾ ಹೋಗಿ, ಮುಂದೆ ಏನಾಗುತ್ತೆ ಅದು ಮತ್ತೆ ನೋಡೋಣ. ಓಕೆ, ಸೊ ಎಸ್, ಈ ಒಂದು ಡೋರ್ ನಿಮ್ಮನ್ನು ಪ್ಯಾಷನ್ ಹತ್ರ ಕರ್ಕೊಂಡು ಹೋಗ್ಬೋದು. ಓಕೆ, ಆ್ಯಂಡ್ ನನಗಿಲ್ಲಿ ಅಂಥ ಎನರ್ಜಿ ಕಾಣ್ತಾ ಇದೆ ರೈಟ್ ನಾವು. ನನಗೂ ಕೂಡ ಫುಲ್ಲಿ ಆಗಿ ಎನರ್ಜಿ ಇಲ್ಲಿ ಕಾಣ್ತಾ ಇಲ್ಲ ಪೈಲ್ ನಂಬರ್ 2 ಪೀಪಲ್, ಬಿಕಾಸ್ ಕೆಲವೊಮ್ಮೆ ದೇವರು ಇರ್ಬೋದು, ನಿಮ್ಮ ಇಷ್ಟ ದೇವರು ಇರ್ಬೋದು, ನಿಮ್ಮ ಸ್ಪಿರಿಟ್ ಗೈಡ್ ಇರ್ಬೋದು, ಅವರು ಕೂಡ ನಮಗೆ ಫುಲ್ಲಾಗಿ ಅಲೌ ಮಾಡೋದಿಲ್ಲ ಮೆಸೇಜನ್ನು ಕೊಡೋದಕ್ಕೆ. ಸೊ ಇಲ್ಲಿ ನನಗೆ ಫುಲ್ಲಿ ಮೆಸೇಜ್ ಕೂಡ ಸಿಗ್ತಾ ಇಲ್ಲ, ಆಫ್ ಮಾತ್ರ ಸಿಗ್ತಾ ಇದೆ. ಅದನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಎಸ್, ಪೈಲ್ ನಂಬರ್ 2 ಇಟ್ಸ್ ವೆರಿ ಬ್ಯೂಟಿಫುಲ್ ರೀಡಿಂಗ್ ಅಂತ ಅನಿಸುತ್ತೆ ನನಗೆ. ಪೈಲ್ ನಂಬರ್ 2 ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್, ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಜೀವನದಲ್ಲಿ ಏನಾಯಿತು ಅನ್ನೋದೇ ನಿಮಗೆ ಗೊತ್ತಾಗಲ್ಲ. ಸೊ ಅಂತಹ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದೆ ಈ ಒಂದು ನ್ಯೂ ಡೋರ್. ಐ ಡೋಂಟ್ ನೋ ವೈ ನಾನು ನ್ಯೂ ಡೋರ್ ಹೇಳಿದೆ ಅಂತ, ಬಟ್ ಹಾಂ. ಸೊ ಎಸ್, ಪೈಲ್ ನಂಬರ್ 2 ಓಕೆ. ಸೊ ಎಸ್, ನೀವು ಫ್ಲವರ್ ಥರ ಬ್ಲೂಮ್ ಆಗ್ತೀರಾ ಪೈಲ್ ನಂಬರ್ 2, ನೀವು ಅರಳ್ತೀರಾ. ಓಕೆ, ಸೊ ಯಾರೂ ಇಲ್ಲಿ ತನಕ ನಿಮ್ಮನ್ನು ಅರಳೋದಕ್ಕೆ ಬಿಟ್ಟಿರಲಿಲ್ಲ ನೋಡಿ, ಬಟ್ ನೀವು ಅರಳ್ತೀರಾ, ನಿಮ್ಮಲ್ಲಿ ಆ ಒಂದು ಛಲ ಇದೆ. ಓಕೆ, ಸೊ ಲೆಟ್ಸ್ ಸಿ ಬೇರೆ ಏನಿದೆ ಪೈಲ್ ನಂಬರ್ 2. ಓಕೆ, ನಾನು ಆ ಕಾರ್ಡನ್ನು ತೊಗೊಳ್ಳೋದಿಲ್ಲ. ಪೈಲ್ ನಂಬರ್ 2 ಸ್ಟ್ರೆಸ್, ಫೀಲಿಂಗ್ ಆಫ್ ಪ್ರೆಷರ್. ಓಕೆ, ಸ್ಟ್ರೆಸ್ ಇದೆ, ತುಂಬ ಪ್ರೆಷರ್ ಫೀಲ್ ಮಾಡ್ತಾ ಇರ್ಬೋದು ರೈಟ್ ನಾವು. ಓಕೆ, ಸರ್ಪ್ರೈಸ್, ಅನ್ಎಕ್ಸ್ಪೆಕ್ಟೆಡ್ ಆರ್ ಅನ್ಯೂಶುವಲ್. ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಇದೆ. ಸೊ ನೀವು ಎಕ್ಸ್ಪೆಕ್ಟೇ ಮಾಡದೇ ಇರಬಹುದು. The next card is anxiety. Oh my god, pile number 2. Stress ಇದೆ, anxiety ಇದೆ, worry, nervousness, worry about ಔಟ್ಕಮ್ ಬಗ್ಗೆ ಏನಾದರೂ ವರಿ ಮಾಡ್ತಾ ಇದ್ದೀರಾ ಅಂತಂದರೆ ರೈಟ್ ನಾವು ಸ್ಟಾಪ್ ಮಾಡಿ. ಓಕೆ, ಸೊ ಈ ಡೋರ್ ಹತ್ರ ನೀವು ರೀಚ್ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಬಿ
ತುಂಬ ಕಾಮ್ ಆಗಿರಬೇಕಾಗತ್ತೆ ನೀವು. ಓಕೆ, ಹೆಚ್ಚು ವರಿ ಮಾಡಬೇಡಿ, ಹೆಚ್ಚು ಓವರ್ ಥಿಂಕ್ ಮಾಡಬೇಡಿ. ಏನಕ್ಕೆ ನರ್ವಸ್ನೆಸ್ ಫೀಲ್ ಮಾಡ್ತಾ ಇದ್ದೀರಾ? ಪೈಲ್ ನಂಬರ್ 2, ಔಟ್ಕಮ್ ಬಗ್ಗೆ ಯೋಚನೆ ಮಾಡಬೇಡಿ. ಅದೇ ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ಇಲ್ಲಿ ನಿಮ್ಮ ಕೆಲಸ ಮಾಡಿ, ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಅನ್ನೋದು. ಓಕೆ, ಸೊ ಲೆಟ್ ಸಿ. ಐ ಡೋಂಟ್ ನೋ ಇದು ಯಾಕೆ ಇಷ್ಟು ಕಪ್ ಕಾಣ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಸ್ಕ್ರೀನ್. ಎನಿವೇಸ್, ಸೊ ಲೆಟ್ ಸಿ. ಪೈಲ್ ನಂಬರ್ 2, ಆಪರ್ಚುನಿಟಿ ಆರ್ ಕಮಿಂಗ್ ಯುವರ್ ವೇ, ಹ್ಯಾವ್ ಅ ಫೇತ್. ನೋಡಿ, ಆಪರ್ಚುನಿಟಿ ನಿಮ್ಮ ಹತ್ರ ಬರುತ್ತೆ, ಬಟ್ ವಿಶ್ವಾಸ ಇಡೋದಕ್ಕೆ ಹೇಳ್ತಾ ಇದ್ರೆ ಕೀಪ್ ಲೈವ್ ಯುವರ್ ಇನ್ನರ್ ಚೈಲ್ಡ್, ಡೋಂಟ್ ವೆಯ್ಟ್ ಫಾರ್ ಪರ್ಫೆಕ್ಟ್ ಟೈಮ್, ಡೂ ಇಟ್. ಸೊ ರೈಟ್ ನಾವು ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ನಿಮ್ಗೇನಾದರೂ ತುಂಬ ಇಂಟ್ರೆಸ್ಟ್ ಇದ್ದರೆ, ಯಾವುದೇ ಏನೋ ಆರ್ಟ್ ಇರ್ಬೋದು, ಯಾವುದೇ ಇರ್ಬೋದು, ಡಾನ್ಸಿಂಗ್, ಸಿಂಗಿಂಗ್, ಡ್ರೈವಿಂಗ್ ಇರ್ಬೋದು, ಯಾವುದಾದ್ರೂ ಕಲಿಯೋದಕ್ಕೆ ನಿಮಗೆ ತುಂಬ ಇಂಟ್ರೆಸ್ಟ್ ಇದ್ದರೆ, ಕೀಪ್ ಲೈವ್ ಎ ಇನ್ನರ್ ಚೈಲ್ಡ್, ಡೋಂಟ್ ವೆಯ್ಟ್ ಫಾರ್ ಪರ್ಫೆಕ್ಟ್ ಟೈಮ್. ಪರ್ಫೆಕ್ಟ್ ಟೈಮಿಗೋಸ್ಕರ ವೆಯ್ಟ್ ಮಾಡಬೇಡಿ. ಓಕೆ, ಪೈಲ್ ನಂಬರ್ 2. ಸೊ ಲೆಟ್ ಸಿ ನಿಮಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಪೈಲ್ ನಂಬರ್ 2. ಓಕೆ, ಸೊ ಪೈಲ್ ನಂಬರ್ 2, ಆದಷ್ಟು ಗಾಸಿಪಿಂದ ದೂರ ಇರು, ಅದು ನಿನಗೆ ಒಳ್ಳೆಯದು, ಅದು ನಿನಗೆ ಒಳ್ಳೆಯದು. ಬೇರೆಯವರ ಬಗ್ಗೆ ಬೇಡ ಮಾತುಗಳು. ಓಕೆ, ಸೊ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಬೇರೆಯವರ ಬಗ್ಗೆ ಗಾಸಿಪ್ ಬೇಡ, ಆದಷ್ಟು ಬೇರೆಯವರ ಗಾಸಿಪಿಂದ ದೂರ ಇರೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ಅದೇ ನಿಮಗೆ ಒಳ್ಳೆಯದು, ಬೇರೆಯವ್ರ ಬಗ್ಗೆ ಬೇಡ ಮಾತುಗಳು. ಓಕೆ, ಲೈಕ್ ಸೊ ಲೆಟ್ ಸಿ. Thank you so much. Okay. Deception, integrity, transparency, trust. A slippery slope erodes trust. Honesty fosters connection and authenticity. ಸೊ ಆದಷ್ಟು ನಿಮಗೆ ನೀವು ಆದಷ್ಟು ಆನೆಸ್ಟ್ ಆಗಿರಿ. ಓಕೆ, ನಿಮ್ಮ ಜೊತೆ ನೀವು ಆದಷ್ಟು ಆನೆಸ್ಟ್ ಆಗಿರಿ. ಲ್ಯಾಕ್ ಆಫ್ ಅವೇರ್ನೆಸ್, ಇನ್ಸೈಡ್ ಆ್ಯಂಡ್ ಆಪರ್ಚುನಿಟಿ, ಮಿಸ್ಡ್ ಚಾನ್ಸಸ್ ಆ್ಯಂಡ್ ಅನ್ಸೀನ್ ರಿಸ್ಕ್. ಸೀಕ್ ಫ್ಯಾಕ್ಟ್ಸ್ ಆ್ಯಂಡ್ ಸ್ಟೇ ಓಪನ್ ಮೈಂಡೆಡ್. ಆದಷ್ಟು ಓಪನ್ ಮೈಂಡೆಡ್ ಆಗಿರಬೇಕಾಗತ್ತೆ ನೀವು. ಇನ್ನೊಂದು ಏನು ಅಂತಂದರೆ, ನಿಮ್ಮ ಲೈಫಲ್ಲಿ ನೀವು ತುಂಬಾ ಆಪರ್ಚುನಿಟಿನ ಮಿಸ್ ಮಾಡಿರ್ಬೋದು, ಚಾನ್ಸಸನ್ನು ಮಿಸ್ ಮಾಡಿರ್ಬೋದು, ಬಿಕಾಸ್ ಲ್ಯಾಕ್ ಆಫ್ ಅವೇರ್ನೆಸ್. ಅದೇ ನಾನಿಲ್ಲಿ ಹೇಳ್ತಾ ಇದ್ದೇನಲ್ವಾ, ಅವೇಕ್ನಿಂಗ್, ಅವೇರ್ನೆಸ್ ಇಸ್ ಸೇಮ್ ಲೈಕ್ ಏನು ಹೇಳ್ತಾರೆ, ಸೇಮ್ ಒಂದು ಎನರ್ಜಿನ ಕೊಡುತ್ತೆ. ಓಕೆ, ಅವೇಕ್ನಿಂಗ್ ಆ್ಯಂಡ್ ಅವೇರ್ನೆಸ್. ಸೊ ಎಸ್, ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಲ್ಯಾಕ್ ಆಗಿದ್ದೀರಾ ಎಲ್ಲಿ, ಅವೇರ್ನೆಸ್ಸಲ್ಲಿ. ಹೆಚ್ಚಿನ ನೀವು ಏನು ಹೇಳ್ತಾರೆ, ಹೆಚ್ಚಿನ ಅಟೆನ್ಷನನ್ನು ಕೊಡೋದಿಲ್ಲ ನೀವು. ಹೆಚ್ಚು ಏಕಾಗ್ರತೆ ಕೊಡುವಂಥ ಅವಶ್ಯಕತೆ ಇದೆ ನಿಮ್ಮ ಲೈಫಲ್ಲಿ, ಏನು ನಡೀತಾ ಇದೆ ಅನ್ನೋದು. ಸೊ ಆವಾಗಲೇ ಈ ಡೋರ್ ಹತ್ರ ನೀವು ರೀಚ್ ಆಗೋದಕ್ಕೆ ಸಾಧ್ಯ. ಜಂಬಲ್ಡ್ ಥಾಟ್ಸ್, ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, 2 ಥಾಟ್ಸ್ ಬಗ್ಗೆ ಮಾತಾಡಿದೆ, ಕನ್ಫ್ಯೂಷನ್ ಬಗ್ಗೆ ಆ್ಯಂಡ್ ಲುಕ್ ಎಟ್ ಇಟ್, ಎನ್ಸೈಟಿ ಆ್ಯಂಡ್ ಎಸ್ಕೇಪ್. ಸೊ ರೈಟ್ ನಾವು ಪೈಲ್ ನಂಬರ್ 2, ನೀವು ತುಂಬಾ ಎನ್ಸೈಟಿಯಲ್ಲಿದ್ದೀರಾ, ತುಂಬಾ ಸ್ಟ್ರೆಸ್ ಆ್ಯಂಡ್ ವರಿ ಫೀಲ್ ಮಾಡ್ತಾ ಇದ್ದೀರಾ. ಸೊ ಇದರಿಂದ ನೀವು ಹೊರಗೆ ಬಂದರೆ ಈ ಒಂದು ಡೋರನ್ನು ನೀವು ರೀಚ್ ಆಗೋದಕ್ಕೆ ಸಾಧ್ಯ. ಓಕೆ, ಸೊ ಎಸ್. ಸೊ ಪೈಲ್ ನಂಬರ್ 2, the mind can make a heaven or hell, a hell of heaven, right? ಸೊ ಮೈಂಡ್ ಏನಿದೆ ನೋಡಿ, ಅದು ಹೆವೆನನ್ನು ಹೆಲ್ ಕೂಡ ಮಾಡ್ಬೋದು, ಹೆಲ್ಲನ್ನು ಹೆವೆನ್ ಕೂಡ ಮಾಡ್ಬೋದು, ನಿಮ್ಮ ಕೈಯಲ್ಲಿರುವಂಥದ್ದು. ಸೊ ನಿಮಗಿಲ್ಲಿ ಹೇಳ್ತಾ ಇದ್ರೆ ಕನ್ಫ್ಯೂಷನ್ಸಿಂದ ಹೊರಗೆ ಬನ್ನಿ. ನಾನು ಮೊದಲೇ ಹೇಳಿದೆ, ನೀವು ಕನ್ಫ್ಯೂಷನ್ ಆದರೂ ಕೂಡ ನಿಮ್ಮಲ್ಲಿ ಒಂದು ಸ್ಟ್ರಾಂಗ್ ಅಬಿಲಿಟಿ ಇದೆ ಅದರಿಂದ ಹೊರಗೆ ಬರುವಂಥದ್ದು. ಸೊ ಅದ್ರ ಜೊತೆ ಟ್ಯಾಪಿನ್ ಆಗುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 2, ಆದಷ್ಟು ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದಕ್ಕೆ ಪ್ರಯತ್ನ ಪಡಿ. ಪ್ರೆಸೆಂಟಲ್ಲಿ ನೀವೇನು ಮಾಡ್ತಾ ಇದ್ದೀರಿ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಕನ್ಫ್ಯೂಷನಿಂದ ಹೊರಗೆ ಬನ್ನಿ. ಎನ್ಸೈಟಿ ಆ್ಯಂಡ್ ಎಸ್ಕೇಪ್ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ. ಸಿಚುವೇಷನಲ್ಲಿ ನಿಂತು ಅದನ್ನು ನೋಡಿ, ಎಮೋಷನ್ಸ್ ಕೂಡ ಇರ್ಬೋದು, ಇಗ್ನೋರ್ ಮಾಡಬೇಡಿ ಯಾವುದನ್ನು ಕೂಡ. ಓಕೆ, ಪೈಲ್ ನಂಬರ್ 2. ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.